ನಿರ್ದೋಷ ಗಿಡ ಮರಗಳೇ, ಭೂಮಿ ಶೃಂಗರಿಸಿದ ವಧು ವರಗಳೇ, ಚಂದ ಕಾಣಲೆಂದೇ ಕೆತ್ತಿದ ಮಂಚ ಮಣೆಗಳೇ, ರಾಗಿ ದ್ವೇಷಿ ನನ್ನಿಂದ ನಿಮ್ಮಯ ಮರಣಗಳೇ, ಉಪಕಾರಿ ನಿಮ್ಮನ್ನು ನೆನೆಸಿ ನೀರಾದವು ನನ್ನ ಕಣ್ಣುಗಳೇ. ನಿರ್ದೋಷ ಗಿಡ ಮರಗಳು ಅವು ಯಾರಿಗೂ ಎಂದೂ ಯಾವ ರೀತಿಯೂ ಕೂಡ ತೊಂದರೆ ಕೊಟ್ಟವುಗಳು ಅಲ್ಲ. ಭೂಮಿಯನ್ನು ವಧು ವರರಂತೆ ಅವು ಶೃಂಗಾರ ಮಾಡಿ ಕಂಗೊಳಿಸುತ್ತಾ ಇರುತ್ತವೆ. ಆದರೆ ನನ್ನ ಕಣ್ಣಿಗೆ ಚಂದ ಕಾಣಬೇಕೆಂದು ನಾನು ನಿಮ್ಮನ್ನು ಸಾಯಿಸಿ ನಿಮ್ಮ ಶರೀರದಿಂದ ಮಂಚ ಮಣೆ ಬಾಗಿಲು ಕೆತ್ತಿಸಿ ಆಯಿತು. ನಾನು ರಾಗಿ ದ್ವೇಷಿ ಪಾಪಿ ಅಧಮ ಇರುವುದರಿಂದ ಚಿತ್ರ ಹಿಂಸೆ ಅನುಭವಿಸುವೂ ಕೂಡ ಬಾಯಿ ಬಿಡದ ನಿಮ್ಮನ್ನು ಸಾಯಿಸಿಬಿಟ್ಟೆ. ಜಿನದೇವರ ಉಪಕಾರದಿಂದ ತಿಳಿಯಿತು, ಈಗ ನಿಮಗೂ ಕೂಡ ನನ್ನಂತೆಯೇ ಜೀವ ಇದೆ, ನೋವು ಇದೆ. ಇದ ತಿಳಿದ ಮೇಲೆ ಮಹಾ ಉಪಕಾರಿ ನಿಮ್ಮನ್ನು ನೆನೆಸಿಕೊಂಡು ನನ್ನ ಕಣ್ಣಿನಲ್ಲಿ ನೀರು ಬರಲಾರಂಭಿಸಿದವು. ಆದರೆ ಈವರೆಗೆ ಸಂಗ್ರಹಿಸಿದ ಪಾಪ ನನ್ನನ್ನು ಬಿಡುವುದೇ? ಅದನ್ನು ನಾನು ಅನುಭವಿಸಲೇಬೇಕಲ್ಲವೇ? ಮುಂದಾದರೂ ನಮ್ಮಿಂದ ಈ ರೀತಿ ಅನಾಹುತಗಳು ಆಗಬಾರದು ಎಂದರೆ ಹಾಗಾದರೆ ನಮ್ಮ ರಕ್ಷಣೆ ಮಾಡುವವರು ಯಾರು? ದೇವ, ಶಾಸ್ತ್ರ, ಗುರುವಿನ ಹೊರತು ಅನ್ಯ ಯಾರೂ ನಮ್ಮನ್ನು ಈ ಪಾಪದಿಂದ, ಈ ಅಜ್ಞಾನದಿಂದ, ಈ ಮಿಥ್ಯಾಸದಿಂದ ಉಳಿಸಲಾರರು. ಅವರೇ ನಮ್ಮ ಕಲ್ಯಾಣಕಾರಕರು ಇದ್ದಾರೆ.